ಚಿನ್ನದ ಗಣಿಯಲ್ಲಿ 3ನೇ ಹಂತದ ಹೋರಾಟ ಆರಂಭ. ಕಾರ್ಮಿಕರ ಬೇಡಿಕೆಗಳ ಈಡೇರಿಕೆಗೆ ಅನಿರ್ದಿಷ್ಟಾವಧಿ ಧರಣಿ. ಹೋರಾಟ ನಿರ್ಲಕ್ಷಿಸಿದರೆ ಚಿನ್ನದ ಉತ್ಪಾದನೆ ಸ್ಥಗಿತ. ವಿಳಂಬ ನೀತಿ ಖಂಡನೆ. ಬೇಡಿಕೆ ಈಡೇರುವವರೆಗೂ ಹೋರಾಟ ಮುಂದುವರಿಸುವ ಎಚ್ಚರಿಕೆ. ಜೂನ್ 15. ಕಾರ್ಮಿಕರ ಬಹುಕಾಲದ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವ ಬದಲು ಆಡಳಿತ ಮಂಡಳಿ ವಿಳಂಬ ನೀತಿ ಅನುಸರಿಸುತ್ತಿರುವುದನ್ನು ಖಂಡಿಸಿ ಹಟ್ಟಿ ಚಿನ್ನದ ಗಣಿ ಸಿಬ್ಬಂದಿ ಮತ್ತು ಕಾರ್ಮಿಕ ಸಂಘವು ತನ್ನ ಹೋರಾಟವನ್ನು 3ನೇ ಹಂತಕ್ಕೆ ಕೊಂಡೊಯ್ದಿದ್ದು, ಸೋಮವಾರದಿಂದ ಕಂಪನಿಯ ಮುಖ್ಯ ಕಾರ್ಯಾಲಯದ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಲಾಗಿದೆ. ಪ್ರತಿಭಟನಾ ಧರಣಿಯನ್ನುದ್ದೇಶಿಸಿ ಮಾತನಾಡಿದ ಸಿಬ್ಬಂದಿ ಮತ್ತು ಕಾರ್ಮಿಕ ಸಂಘದ ಪ್ರಧಾನ ಕಾರ್ಯದರ್ಶಿ ಎಸ್ಎಂ ಶಫಿ ಅವರು, ಅನಾರೋಗ್ಯ ಪೀಡಿತ ಕಾರ್ಮಿಕರಿಗೆ ಮೆಡಿಕಲ್ ಅನ್ಫಿಟ್ ಯೋಜನೆಯನ್ನು ತಕ್ಷಣ ಜಾರಿಗೊಳಿಸುವುದು, ಹೊಸ ವೇತನ ಒಪ್ಪಂದ ಅನುಷ್ಠಾನಗೊಳಿಸುವುದು, ಸ್ಥಳೀಯ ವಿದ್ಯಾವಂತ ಯುವಕರಿಗೆ ಕ್ಯಾಜುವಲ್ ಉದ್ಯೋಗಾವಕಾಶ ಕಲ್ಪಿಸುವುದು, ಕಾರ್ಮಿಕರನ್ನು ಶೋಷಣೆ ಮಾಡುತ್ತಿರುವ ಗುತ್ತಿಗೆ ಪದ್ಧತಿಯನ್ನು ರದ್ದುಪಡಿಸುವುದು ಸೇರಿದಂತೆ ಹಲವು ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಧರಣಿ ನಡೆಸಲಾಗುತ್ತಿದೆ. ಇದಲ್ಲದೆ ಬಾಕಿಯಿರುವ ಎಕ್ಸ್ಗ್ರೇಷಿಯಾ, ಪಿಎಲ್ಐಬಿ, ಬೋನಸ್, ಎಚ್ಆರ್ಎ ಸೇರಿದಂತೆ ವಿವಿಧ ಆರ್ಥಿಕ ಸೌಲಭ್ಯಗಳನ್ನು ಕೂಡಲೇ ವಿತರಿಸುವಂತೆ ಸಂಘ ಒತ್ತಾಯಿಸಿದೆ. ಉತ್ಪಾದನೆಯಲ್ಲಿ ಮಹತ್ತರ ಕೊಡುಗೆ ನೀಡುತ್ತಿರುವ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಆಡಳಿತ ನಿರ್ಲಕ್ಷ್ಯ ತೋರುತ್ತಿರುವುದು ಬೇಸರದ ಸಂಗತಿಯೆಂದು ಮುಖಂಡರು ಆರೋಪಿಸಿದ್ದಾರೆ. ಹಟ್ಟಿ ಚಿನ್ನದ ಗಣಿ ಪ್ರದೇಶದ ನಿರುದ್ಯೋಗ ಸಮಸ್ಯೆ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಸ್ಥಳೀಯ ಯುವಕರಿಗೆ ಉದ್ಯೋಗಾವಕಾಶ ಕಲ್ಪಿಸುವ ಬದಲು ಹೊರಗುತ್ತಿಗೆ ವ್ಯವಸ್ಥೆಯನ್ನು ಉತ್ತೇಜಿಸಲಾಗುತ್ತಿದೆ. ಇದರಿಂದ ಸ್ಥಳೀಯ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿವೆ ಎಂದು ಪ್ರತಿಭಟನಾಕಾರರು ತಿಳಿಸಿದ್ದಾರೆ. ಕಾರ್ಮಿಕರ ಹಕ್ಕುಗಳು, ಸಾಮಾಜಿಕ ಭದ್ರತೆ, ಉದ್ಯೋಗ ಭದ್ರತೆ ಹಾಗೂ ಕಲ್ಯಾಣ ಸೌಲಭ್ಯಗಳಿಗೆ ಸಂಬಂಧಿಸಿದ ಬೇಡಿಕೆಗಳ ಕುರಿತು ಹಲವಾರು ಬಾರಿ ಆಡಳಿತದೊಂದಿಗೆ ಚರ್ಚೆ ನಡೆಸಿದರೂ ಯಾವುದೇ ಸ್ಪಷ್ಟ ನಿರ್ಧಾರ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಧರಣಿ ಅನಿವಾರ್ಯವಾಗಿದೆ ಎಂದು ಸಂಘ ತಿಳಿಸಿದೆ. ಕಾರ್ಮಿಕರ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವವರೆಗೆ ಧರಣಿಯನ್ನು ಹಿಂಪಡೆಯುವುದಿಲ್ಲ. ಅಗತ್ಯವಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಚಿನ್ನದ ಉತ್ಪಾದನೆ ಸ್ಥಗಿತಗೊಳಿಸಿ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಿ ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ವಿಷಯವನ್ನು ಕೊಂಡೊಯ್ಯಲಾಗುವುದು ಎಂದು ಸಂಘದ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಹೊಸ ವೇತನ ಒಪ್ಪಂದ ಮಾತುಕತೆ ಕರಲೇಬೇಕು. 3 ವರ್ಷದ ಅವಕಾಶವನ್ನು ಕೊಡಲೇಬೇಕು. 3 ವರ್ಷದ ಅವಕಾಶವನ್ನು ಕೊಡಲೇಬೇಕು. ಕಾರ್ಮಿಕರ ಮಕ್ಕಳಿಗೆ ನೌಕರಿ ಕೊಡಲೇಬೇಕು. ಕಾರ್ಮಿಕರ ಮಕ್ಕಳಿಗೆ ನೌಕರಿ ಕೊಡಲೇಬೇಕು. ಕಾರ್ಮಿಕರ ಮಕ್ಕಳಿಗೆ ನೌಕರಿ ಕೊಡಲೇಬೇಕು. ಕೂಡಲೇ ಮೆಡಿಕಲ್ ಅನ್ಪಟ್ ಜಾರಿ ಆಗಲೇಬೇಕು. ಕೂಡಲೇ ಮೆಡಿಕಲ್ ಅನ್ಪಟ್ ಜಾರಿ ಆಗಲೇಬೇಕು. ಧರಣಿ ಸ್ಥಳದಲ್ಲಿ ಕಾರ್ಮಿಕರು ಘೋಷಣೆಗಳನ್ನು ಕೂಗಿ ಆಡಳಿತ ಮಂಡಳಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕಾರ್ಮಿಕರ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಕಂಡುಹಿಡಿದು ಗಣಿಯಲ್ಲಿ ಶಾಂತಿ ಕಾಪಾಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಚಂದ್ರಶೇಖರ್ ಆನ್ವರಿ, ಕಾರ್ಯದರ್ಶಿಗಳಾದ ವೆಂಕೋಬ್ ಮಿಯಾಪೂರು, ಗೌಸ್ ಮಿಯಾ, ಜಮದಗ್ನಿ, ರಮೇಶಬಾಬು, ನಾಗರಾಜ್, ಹನೀಫ್, ಸಿದ್ದಪ್ಪ ಮುಂಡರಗಿ, ಕಾರ್ಯಕಾರಿ ಸಮಿತಿ ಸದಸ್ಯರಾದ ಬಾಬು ಸಾಗರ್, ಮುನೀರುದ್ದೀನ್, ಹನುಮಂತಗೌಡ, ಗುಂಡಪ್ಪಗೌಡ, ಮೌನೇಶ, ಜ್ಞಾನಪ್ಪ, ಕುಪ್ಪಣ್ಣ, ಪೆಂಚಲಮ್ಮ, ಸಿಐಟಿಯು ಜಿಲ್ಲಾ ಸಮಿತಿ ಜಂಟಿ ಕಾರ್ಯದರ್ಶಿ ರಮೇಶ ವೀರಾಪೂರು, ಮೈನುದ್ದೀನ್, ಎಐಟಿಯುಸಿ ಮುಖಂಡ ಸಂಗಯ್ಯಸ್ವಾಮಿ, ಸಿಐಟಿಯು ಮುಖಂಡರಾದ ಫಕ್ರುದ್ದೀನ್, ಪೆಂಚಲಯ್ಯ, ಸೋಮಣ್ಣ ನಾಯಕ್, ರಾಜೇಶ್ವರಿ, ಅಲ್ಲಾಭಕ್ಷ್, ಮಹಮ್ಮದ್, ಖಾಜಾ, ರಫಿ, ಬಸವರಾಜ್ ನಗನೂರು, ಯಮುನಪ್ಪ, ನೋವಾ, ಮಿಯಾಸಾಬ್, ಶಿವಪ್ಪ ಸೇರಿದಂತೆ ಅನೇಕ ಸಂಘಟನೆಗಳ ಮುಖಂಡರು, ಕಾರ್ಯಕರ್ತರು ಮತ್ತು ಕಾರ್ಮಿಕರು ಉಪಸ್ಥಿತರಿದ್ದರು. ಹೋರಾಟಕ್ಕೆ ಬೆಂಬಲಿಸಿರಿ, ಹೋರಾಟಕ್ಕೆ ಬೆಂಬಲಿಸಿರಿ, ಹೋರಾಟಕ್ಕೆ ಬೆಂಬಲಿಸಿರಿ, ರೈತಕ್ಕೆ ಬೆಂಬಲಿಸಿರಿ, ರೈತ ಕಾರ್ಮಿಕರ ಬೆಂಬಲಿಸಿರಿ, ರೈತ ಕಾರ್ಮಿಕರ ಬೆಂಬಲಿಸಿರಿ. ಈ ಹೋರಾಟ ಯಾರದೋ, ಈ ಹೋರಾಟ ನಮ್ಮದು. ಈ ಯಾರದೋ, ಈ ಕಂಪನಿ ನಮ್ಮದು. ಯಾರದೋ, ಈ ಬೇಡಿಕೆ ನಮ್ಮದು. ಈ ಬೇಡಿಕೆ ಯಾರದೋ, ಈ ಬೇಡಿಕೆ ನಮ್ಮದು. ಈ ಬೇಡಿಕೆ ಯಾರದೋ, ಈ ಬೇಡಿಕೆ ನಮ್ಮದು. ಬೇಡಿಕೆಯನ್ನು ಈಡೇರಿಸದಿದ್ದರೆ ಕ್ರಾಂತಿಯಾಗುವುದು. ಬೇಡಿಕೆಯನ್ನು ಈಡೇರಿಸದಿದ್ದರೆ ಕ್ರಾಂತಿಯಾಗುವುದು. ನಮ್ಮ ಬೇಡಿಕೆಯನ್ನು ಈಡೇರಿಸದಿದ್ದರೆ ಕ್ರಾಂತಿಯಾಗುವುದು. ಬೇಡಿಕೆಯನ್ನು ಈಡೇರಿಸಿದ್ದರೆ ಕ್ರಾಂತಿಯಾಗುವುದು. ಆದಷ್ಟು ಶೀಘ್ರವೇ ಆಡಳಿತ ಬೇಡಿಕೆ ಈಡೇರಿಸಬೇಕು.
ಈಡೇರಿಸಿ, ಆಡಳಿತ ಶೀಘ್ರದಿ ಆಡಳಿತ ಬೇಡಿಕೆ ಈಡೇರಿಸಿ, ಆದಷ್ಟು ಶೀಘ್ರದಿ ಆಡಳಿತ ಬೇಡಿಕೆ ಈಡೇರಿಸಿ, ಆಡಳಿತ ಶೀಘ್ರದಿ ಬೇಡಿಕೆಯನ್ನ ಆದೇಶ ಈಡೇರಿಸಿ, ಸಂಘದ ವತಿಯಿಂದ ಮಾಡಲೇಬೇಕು. ಮೆಡಿಕಲ್ ಅನ್ಫಿಟ್ ಜಾರಿಗೆ ವಿಳಂಬ ಮಾಡುತ್ತಿರುವ ಮ್ಯಾನೇಜ್ಮೆಂಟ್ ಮತ್ತು ಸರ್ಕಾರದ ನೀತಿಗೆ ಧಿಕ್ಕಾರ. ಮೆಡಿಕಲ್ ಅನ್ಫಿಟ್ಗೆ ವಿಳಂಬ ಮಾಡುತ್ತಿರುವ ಮ್ಯಾನೇಜ್ಮೆಂಟ್ ಮತ್ತು ಸರ್ಕಾರದ ನೀತಿಗೆ ಧಿಕ್ಕಾರ. ಇನ್ಕ್ಲಾಬ್ ಜಿಂದಾಬಾದ್, ಇನ್ಕ್ಲಾಬ್ ಜಿಂದಾಬಾದ್. ಹೊಸ ವೇತನ ಒಪ್ಪಂದದ ಮಾತುಕತೆ ಈ ಕೂಡಲೇ ಪೂರ್ಣ ಆಗಲೇಬೇಕು. ಹೊಸ ವೇತನ ಒಪ್ಪಂದದ ಮಾತುಕತೆ ಈ ಕೂಡಲೇ ಪೂರ್ಣ ಆಗಲೇಬೇಕು. ಹೊಸ ವೇತನ ಒಪ್ಪಂದಕ್ಕೆ ವಿಳಂಬ ಮಾಡುತ್ತಿರುವ ಆಡಳಿತಕ್ಕೆ ಧಿಕ್ಕಾರ. ಹೊಸ ವೇತನ ಒಪ್ಪಂದಕ್ಕೆ ವಿಳಂಬ ಮಾಡುತ್ತಿರುವ ಆಡಳಿತಕ್ಕೆ ಧಿಕ್ಕಾರ. ಇನ್ಕ್ಲಾಬ್ ಜಿಂದಾಬಾದ್. ಹೊಟ್ಟೆ ಗಣಿ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ವಿಳಂಬ ನೀತಿ ಅನುಸರಿಸುತ್ತಿರುವ ಮ್ಯಾನೇಜ್ಮೆಂಟ್ಗೆ ಧಿಕ್ಕಾರ. ಈ ಕೂಡಲೇ ಎಲ್ಲ ಬೇಡಿಕೆಗಳನ್ನು ಈಡೇರಿಕೆ ಮಾಡಲೇಬೇಕು. ಎಲ್ಲ ಹುದ್ದೆಗಳನ್ನ ಕಾಯಂ ನೇಮಕಾತಿ ಮಾಡಲೇಬೇಕು. ಹೊಟ್ಟೆ ಗಣಿಯಲ್ಲಿ ಖಾಲಿ ಇರುವ ಎಲ್ಲ ಹುದ್ದೆಗಳನ್ನ ಕಾಯಂ ನೇಮಕಾತಿ ಮಾಡಲೇಬೇಕು. ಕಾರ್ಮಿಕರನ್ನ ಶೋಷಣೆ ಮಾಡುವ ಗುತ್ತಿಗೆ ಪದ್ಧತಿ ಬೇಡವೇ ಬೇಡ. ಕಾರ್ಮಿಕರನ್ನ ಶೋಷಣೆ ಮಾಡುವ ಗುತ್ತಿಗೆ ಪದ್ಧತಿ ರದ್ದು ಆಗಲೇಬೇಕು. ಇನ್ಕ್ಲಾಬ್ ಜಿಂದಾಬಾದ್. ಸ್ಥಳೀಯ ವಿದ್ಯಾವಂತ ಯುವಕರಿಗೆ ಉದ್ಯೋಗ ಕೊಡಲೇಬೇಕು. ಸ್ಥಳೀಯ ವಿದ್ಯಾವಂತ ಯುವಕರಿಗೆ ಕ್ಯಾಶುವಲ್ ನೇಮಕಾತಿ ಮಾಡಲೇಬೇಕು. ನಿವೃತ್ತ ಕಾರ್ಮಿಕರ ಮಕ್ಕಳಿಗೆ ಉದ್ಯೋಗ ಕೊಡಲೇಬೇಕು. ನಿವೃತ್ತ ಕಾರ್ಮಿಕರ ಮಕ್ಕಳಿಗೆ ಉದ್ಯೋಗ ಕೊಡಲೇಬೇಕು. ಇನ್ಕ್ಲಾಬ್ ಜಿಂದಾಬಾದ್. ಹೊಟ್ಟೆ ಚೀಲಗಣಿ ಸಿಬ್ಬಂದಿ ಮತ್ತು ಕಾರ್ಮಿಕ ಸಂಘದ ಹೋರಾಟಕ್ಕೆ, ಹೊಟ್ಟೆ ಚೀಲಗಣಿ ಸಿಬ್ಬಂದಿ ಮತ್ತು ಕಾರ್ಮಿಕ ಸಂಘದ ಹೋರಾಟಕ್ಕೆ ವರ್ಕರ್ಸ್ ಯೂನಿಟಿ ಜಿಂದಾಬಾದ್. ಕಾರ್ಮಿಕರ ಐಕ್ಯತೆ, ಕಾರ್ಮಿಕರ ಐಕ್ಯತೆ. ಬಾಕಿ ಎಚ್ಆರ್ಎ ಕೊಡಲೇಬೇಕು. ಬಾಕಿ ಎಕ್ಸ್ದೇಸಿಯ ಕೊಡಲೇಬೇಕು. ಬಾಕಿ ಎಲ್ಲ ಬೇಡಿಕೆಗಳನ್ನು ಈಡೇರಿಕೆ ಮಾಡಲೇಬೇಕು. ಕಾರ್ಮಿಕರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ದಬ್ಬಾಳಿಕೆ ನಿಲ್ಲಲಿ. ದುಡಿಯುವ ಕಾರ್ಮಿಕರ ಮೇಲಿನ ದೌರ್ಜನ್ಯ ದಬ್ಬಾಳಿಕೆ ನಿಲ್ಲಲಿ. ಇನ್ಕ್ಲಾಬ್ ಜಿಂದಾಬಾದ್. ಅನಗತ್ಯವಾಗಿ ಕಾರ್ಮಿಕರಿಗೆ ಕಿರುಕುಳ ನೀಡುವುದನ್ನು ನಿಲ್ಲಲಿ. ಇನ್ಕ್ಲಾಬ್ ಜಿಂದಾಬಾದ್. ಇನ್ಕ್ಲಾಬ್ ಜಿಂದಾಬಾದ್. ಆತ್ಮೀಯ ಕಾರ್ಮಿಕ ಬಂಧುಗಳಿಗೆ ತಿಳಿಸುವುದೇನೆಂದರೆ, ನಮ್ಮ ಸತತವಾಗಿ 25ನೇ ತಾರೀಕಿನಿಂದ ನಾವು ಏನು ಬ್ಯಾಡ್ಜ್ಗಳು ಹಾಕಿ ಮತ್ತು ಸ್ಲೋಗನ್ಸ್ 1ನೇ ತಾರೀಕು ಜೂನ್ಲಿಂದ ಸ್ಲೋಗನ್ಸ್ ಕೂಗಿ ಮತ್ತು ಇವತ್ತೊಂದು ದಿವಸ 2 ತಾಸು ಧರಣೆ, ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆವರೆಗೂ ನಾವು ಧರಣೆ ಮಾಡ್ತಾಯಿದ್ದೀವಿ. ಆದ ಕಾರಣ ಮ್ಯಾನೇಜ್ಮೆಂಟೂ ಕೆಲವು ವಿಷಯದಲ್ಲಿ ಚರ್ಚೆ ಆಗ್ತಾಯಿದೆ. ಆಶ್ವಾಸನೆ ಎಲ್ಲ ಕೊಟ್ಟಿದ್ದಾರೆ. ಅದರಿಂದ ಕೆಲವು ಬೇಡಿಕೆಗಳು ಏನೆಂದರೆ, ಈ ಆಬ್ಸೆಂಟ್ ಕೇಸಸ್ ಏನಿದ್ದವು, ಟೋಟಲ್ 9 ಕೇಸಸ್ ಆಬ್ಸೆಂಟ್ ಕೇಸಸ್ ಇದ್ದವು ಟರ್ಮಿನೇಷನ್ ಆಗಿದ್ದು, ಆ ಟರ್ಮಿನೇಷನ್ ಕೇಸಸ್ನಲ್ಲಿ ಕೌನ್ಸಿಲಿಂಗ್ ಮಾಡಿ 8 ಕಾರ್ಮಿಕರು ಅಟೆಂಡ್ ಆಗಿದ್ದರು. ಕೌನ್ಸಿಲಿಂಗ್ ಮಾಡಿ ಅದಕ್ಕೆ 4 ಕಾರ್ಮಿಕರಿಗೆ ರೀಇನ್ಸ್ಟೇಟ್ಮೆಂಟ್ ಆರ್ಡರ್ಸ್ ಕೊಡ್ತಾ ಇದ್ದಾರೆ ಇವತ್ತು. ಅದರ ಜೊತೆಯಲ್ಲಿ ಕೆಲವು ಇನ್ಕ್ರಿಮೆಂಟ್ಸ್ ಏನಿದೆ ಅದು ಚರ್ಚೆ ಇದೆ. ವೇಜ್ ರಿವಿಷನ್ನಲ್ಲಿ ಸಾಕಷ್ಟು ಆಶ್ವಾಸನೆಗಳು ಕೊಟ್ಟಿದ್ದಾರೆ. ಅದು ಎಲ್ಲಿವರೆಗೂ ಬೋರ್ಡ್ನಲ್ಲಿ ಅಪ್ರೂವಲ್ ಆಗಂಗಿಲ್ಲ ಅಲ್ಲಿವರೆಗೂ ನಾವು ಕಾಯಬೇಕಾಗ್ತದೆ. ಯಾವುದೋ ಆಶ್ವಾಸನೆಗಳಿಗೆ ನಾವು ಡಿಕ್ಲೇರ್ ಮಾಡೋಕ್ಕೆ ಸಾಧ್ಯ ಆಗಂಗಿಲ್ಲ. ಆದ ಕಾರಣ ಇವತ್ತೊಂದು ದಿವಸ ಏನಂದರೆ C&I ಸೆಕ್ರೆಟ್ರಿ ಎಲ್ಲ ಮ್ಯಾನೇಜ್ಮೆಂಟ್ಗೆ ಕರೆದಿದ್ದಾರೆ. ನಮ್ಮ ED ಅವರಾಗಲಿ, ನಮ್ಮ HR ಡಿಪ್ಟಿ ಜನರಲ್ ಮ್ಯಾನೇಜರ್ ಯಮನೂರಪ್ಪ ಅವರಾಗಲಿ, MD ಅವರು ಎಲ್ಲರೂ ಇವತ್ತೊಂದು ದಿವಸ 11 ಗಂಟೆಗೆ C&Iನಲ್ಲಿ ಮಾತುಕತೆ C&R ವಿಷಯದಲ್ಲಿ ಚರ್ಚೆ ಮಾಡಿದ ನಂತರ ಆ ಮೆಡಿಕಲ್ ಆ್ಯಂಡ್ ಫಿಟ್ ಫೈಲ್ ಏನಿದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಫಾರ್ವರ್ಡ್ ಆಗ್ಬೋದು ಇವತ್ತು. ಅದೇ ಒಂದು ಆಶ್ವಾಸನೆ ಇದೆ ಅವರಿಗೆ ನಮ್ಗೆ. ಮುಂದಿನ ದಿನಗಳಲ್ಲಿ ಈ ಹೋರಾಟ ಏನಿದೆ, ಧರಣಿ ಏನಿದೆ, ಇದು ಕಂಟಿನ್ಯೂ ಆಗ್ತದೆ. ಎಲ್ಲಿವರೆಗೆ ಅಂತ ಹೇಳಿದರೆ ನಾವು ಕಂಟಿನ್ಯೂ ನಮ್ಮ ಬೇಡಿಕೆಗಳು ಪಡಿಬೇಕು ಮತ್ತು ಬೋರ್ಡ್ನಲ್ಲಿ ಅಪ್ರೂವಲ್ ಆಗಿ ರಿಟರ್ನ್ನಲ್ಲಿ ಅವ್ರು ರೈಟಿಂಗ್ನಲ್ಲಿ ಕೊಡಬೇಕು ನಮಗೆಲ್ಲ ವಿಷಯಗಳು. ಆದ ಕಾರಣ ಅಲ್ಲಿವರೆಗೂ ನಾವು ಯಾವ ಕಾರಣಕ್ಕೂ ನಾವು ಹಿಂದೆ ಸರಿಯಲ್ಲ. ಇನ್ಸೆಂಟಿವ್ ಸಿಸ್ಟಮ್ ರಿವಿಷನ್ ಆಗಿದ್ದಿದೆ, ಕೆಲವು ಸಾಕಷ್ಟು ಬೇಡಿಕೆಗಳು ಇದೆ. ಆ ಚರ್ಚೆಗಳು ಸಾಕಷ್ಟು ನಡೀತಾ ಇದ್ದಾವೆ.
ಎಲ್ಲ ಪಾಸಿಟಿವ್ ಇದೆ, ಇಲ್ಲಂತಿಲ್ಲ. ಆದರೆ ರಿಸಲ್ಟ್ ಏನಿದೆ, ನಮ್ಗೆ ಡಿಕ್ಲರೇಷನ್ಸ್ ಒಂದು ಪದ್ಧತಿ ಪ್ರಕಾರ ನಮ್ಗೆ ರೈಟಿಂಗ್ನಲ್ಲಿ ಕೊಟ್ಟರೆ ಮಾತ್ರ ನಮ್ಗೆ ಅದು ವಿಶ್ವಾಸ ಆಗ್ತದೆ. ಅಲ್ಲಿವರೆಗೂ ಅಂತೂ ನಾವು ಈ ಹೋರಾಟ ಕಂಟಿನ್ಯೂ ಮಾಡ್ತೀವಿ ಅಂತ ಇವತ್ತು ಹೇಳಿ ಬಯಸ್ತೇನೆ. RTV ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.